ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರಶ್ಮಿರಾಮ್ ಕ್ರಿಯೇಟಿವ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡೇ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಅದಕ್ಕೆ ಸಾರಿ ಹೇಳ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ತುಂಬ ದಿನ ಪೆಂಡಿಂಗ್ ಇರೋವಂಥ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಪಾರ್ಟ್ 1 ನೆಕ್ಕು, ಪಾರ್ಟ್ 2 ಇದ್ರದ್ದು ಸ್ಲೀವ್ಸು. ಇವಾಗ ಪಾರ್ಟ್ 3 ಆಗಿ ನಾನು ಇದ್ರದ್ದು ಕಟ್ ವರ್ಕ್ ಕುಚ್ಚು ತೋರಿಸ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನು. ಬನ್ನಿ ಅದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದರಲ್ಲಿ ಮೇನ್ ಬಂದುಬಿಟ್ಟು ನಾವು ಸ್ಯಾರಿ ತೊಗೊಂಡಾಗ ಅದರದ್ದು ಬ್ಲೌಸ್ ಕಟ್ ಮಾಡ್ತೀವಲ್ವ, ಒಂದು 6 ಇಂಚ್ ಎಕ್ಸ್ಟ್ರಾ ಅಥವಾ 5 ಇಂಚ್ ಎಕ್ಸ್ಟ್ರಾ ನಾವು ಬಿಟ್ಬಿಟ್ಟು ಕಟ್ ಮಾಡ್ಕೊಬೇಕಾಗತ್ತೆ ಬ್ಲೌಸ್ನ. ಅದು ಮೇನ್ ನೆನ್ಪಿಟ್ಕೊಬೇಕು ಬ್ಲೌಸಲ್ಲಿ, ಯಾಕಂದರೆ ನಮಗೆ ಕುಚ್ಚಿಗೆ ಸ್ವಲ್ಪ ಜಾಗ ಬೇಕಾಗತ್ತೆ. ಮತ್ತು ಇನ್ನೊಂದು ಏನು ಮೇನ್ ಟಿಪ್ ಅಂದರೆ, ಈ ರೀತಿ ನಾವು ಕ್ಲಾತನ್ನ ಜಾಯಿಂಟ್ ಮಾಡ್ಕೊಬೇಕಾಗತ್ತೆ ಪಲ್ಲುಗೆ. ಯಾಕಂದರೆ ನಾವು ವರ್ಕ್ ಮಾಡಬೇಕಾದ್ರೆ ಪಲ್ಲು ಎಂಡ್ ಇರೋದ್ರಿಂದ ಕಷ್ಟ ಆಗುತ್ತೆ. ಈ 3 ಕಾರ್ನರಿಗೆ ನಾವು ಬಟ್ಟೆ ಜಾಯಿಂಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಎರಡು ಸೈಡಲ್ಲೂ ಬಟ್ಟೆ ಜಾಯಿಂಟ್ ಮಾಡ್ಕೊಳ್ಳಿ, ಮತ್ತು ಈ ರೀತಿ ಪಲ್ಲು ಹತ್ರನೂ ಜಾಯಿಂಟ್ ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸೋ ಉದ್ದೇಶದಿಂದ ಜಸ್ಟ್ ಸ್ವಲ್ಪ ತೋರಿಸ್ತಾ ಇದ್ದೀನಲ್ವ, ನಾನೇನು ಸ್ಯಾರಿ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಕಡೆ ಜಾಯಿಂಟ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಆಲ್ರೆಡಿ ನಾನು ಈ ಥರ ಫಿಲ್ಲಿಂಗ್ ಸ್ಟಿಚ್ನ ಮಾಡಿಟ್ಕೊಂಡಿದ್ದೀನಿ. ಇದು ಯಾವ ರೀತಿ ಮಾಡಬೇಕು ಅಂತ ನಾನು ಆಲ್ರೆಡಿ ಪಾರ್ಟ್ 1 ಪಾರ್ಟ್ 2ನಲ್ಲಿ ನಾನು ತೋರಿಸಿದ್ದೀನಿ. ನಿಮಗೆ ಬೇಕು ಅಂದರೆ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಯಾಕೆ ಅಂದರೆ ಇದು ತುಂಬ ಟೈಮ್ ತೊಗೊಳುತ್ತೆ. ಏನೂ ಇಲ್ಲ, ಜಸ್ಟ್ ಒಂದು ಕಾರ್ನರಿಂದ ತೊಗೊಂಡು ಇನ್ನೊಂದು ಕಾರ್ನರಿಗೆ ಫಿಲ್ ಮಾಡ್ತಾ ಹೋಗೋದು. ಫಸ್ಟ್ ನೀವು ಒಂದು ಪೇಪರ್ ಕಾರ್ಡ್ಬೋರ್ಡಲ್ಲಿ ಡ್ರಾ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಬೇಗ ಆಗುತ್ತೆ. ನಿಮಗೆ ಸರಿ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಬರಲ್ಲ ಅಂತ ಹಾಗೇನಾದರೂ ಇದ್ದರೆ ನೀವು ಸ್ಕೇಲಿಂದ 2 ಲೈನ್ನ ಹಾಕ್ಕೊಂಡು ಅದ್ರ ಮಧ್ಯದಲ್ಲಿ ಇದು ಬರೋ ಹಾಗೆ ನೀವು ಸ್ಟಿಚ್ ಮಾಡ್ತಾ ಹೋಗಿ. ಡಿಸ್ಟೆನ್ಸ್ ಕೂಡ ನೀವು ಒಂದೊಂದು ಪಾಯಿಂಟ್ ಇಟ್ಕೊಂಡು ಹೋಗಿ, ಆವಾಗ ನಿಮಗೆ ಐಡಿಯಾ ಬರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು, ತುಂಬ ರಿಚಾಗಿ ಕಾಣಿಸುತ್ತೆ. ಇದನ್ನೇ ನಾವು ಮಗ್ಗಮ್ ವರ್ಕ್ ಅದೆಲ್ಲ ಮಾಡಿದರೆ 5,000 to 6,000 ಕೇಳ್ತಾರೆ. ಇದು ನಮಗೆ ಆಲ್ಮೋಸ್ಟ್ ಒಂದು 500-600 ರುಪೀಸ್ ಒಳಗಡೆ ಆಗೋಗುತ್ತೆ. ಆಲ್ಮೋಸ್ಟ್ ಒಂದು 90% ನಾವು ಅಮೌಂಟ್ನ ಸೇವ್ ಮಾಡ್ಬೋದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ. ಸಿಂಪಲ್ ಆಗಿರುತ್ತೆ, ಸ್ವಲ್ಪ ಕೆಲಸ ಇರುತ್ತೆ, ಬಟ್ ತುಂಬ ಆದಮೇಲಂತೂ ರಿಚಾಗಿ ಬರುತ್ತೆ. ನಾನು ಇದನ್ನು ಫ್ರೇಮ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಆರಿ ಸ್ಟ್ಯಾಂಡಲ್ಲೂ ಮಾಡ್ಕೊಬೋದು. ನಾನು ಫ್ರೇಮಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಪೋರ್ಷನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೇಮ್ ಇದು ಹೇಗೆ ಮಾಡಿದ್ದೀವಿ ಅದೇ ರೀತಿ ಮಾಡ್ಕೊಬೇಕು. ಬಟ್ ನಾನೇನಂದರೆ ಆ ಬೀಡ್ ವರ್ಕ್ ಮಾತ್ರ ನಾನು ಕೊನೆಗೆ ಮಾಡ್ತೀನಿ. ಅದನ್ನು ಹೇಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇದು ಪಾರ್ಟ್ 1, ನಂತರ ಇದು ಪಾರ್ಟ್ 2, ಇದು ಪಾರ್ಟ್ 3 ಅಂತ ಅಂದ್ಕೊಳ್ಳಿ. ತುಂಬ ಗ್ಯಾಪ್ ಆಗೋಯ್ತು, ಅದಕ್ಕೆ ಸಾರಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕರ್ವ್ ಶೇಪಲ್ಲಿ ಡ್ರಾ ಮಾಡ್ಕೊಳ್ತೀನಿ. ನಿಮಗೆ ಫ್ರೀ ಹ್ಯಾಂಡ್ ಕರ್ವ್ ಶೇಪ್ ಬರಲ್ಲ, ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಈ ರೀತಿ ಕಾರ್ಡ್ಬೋರ್ಡಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ನೀವು ಮಾರ್ಕಿಂಗ್ ಥರ ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಹಾಗೆ ಡ್ರಾ ಮಾಡ್ತೀನಿ. ನಿಮಗೆ ಬಂದರೆ ಓಕೆ, ಬಂದಿಲ್ಲ ಅಂದರೆ ಆ ರೀತಿ ನೀವು ಫಾಲೋ ಮಾಡಿ. ಏನೂ ಕಷ್ಟ ಇಲ್ಲ ಫ್ರೆಂಡ್ಸ್, ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು. ನೋಡಿ, ನಾನು ಸೆಂಟ್ರಲ್ಲಿ ಕುಂದನ್ನು ಅಂಟಿಸ್ತಾ ಇದ್ದೀನಿ. ಅಲ್ಲೇ ರೆಡ್ ಕಲರ್ ಕುಂದನ್ ಇದೆ ಅಲ್ವಾ, ಅದೇ ರೀತಿ ನಾನಿಲ್ಲೇ ಗ್ರೀನ್ ಕಲರ್ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಗ್ರೀನು ರೆಡ್ಡು ಆ ರೀತಿ ಆಲ್ಟರ್ನೇಟಾಗಿ ಹಾಕ್ಕೊಳ್ಳಿ. ಬಟ್ ನನ್ನ ಹತ್ರ ರೆಡ್ ಕಲರ್ ಕುಂದನ್ ಎಲ್ಲಿಟ್ಟಿದ್ದೀನಿ ಅಂತ ಸಿಗ್ತಾ ಇಲ್ಲ, ಸೊ ನಾನು ಅದಕ್ಕೆ ಗ್ರೀನ್ ಕಲರೇ ಸ್ಟಿಕ್ ಮಾಡಿದ್ದೀನಿ. ಇದು ಪಲ್ಲುಗಾಗಿರೋದ್ರಿಂದ ಸ್ವಲ್ಪ ಸಣ್ಣ ಸೈಜಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ದೊಡ್ಡ ಸೈಜಲ್ಲೂ ಮಾಡ್ಕೊಬೋದು. ಬಟ್ ಸಣ್ಣ ಸೈಜ್ ತೊಗೊಂಡಾಗ ನಮಗೆ ಸ್ಯಾರಿ ಒಳಗಿರೋವಂಥ ಕಲರು ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ. ಇವಾಗ ನಿಮಗಿದು ಎಂಡ್ ಆದಮೇಲೆ ಫುಲ್ ಡಿಸೈನ್ ಫಿನಿಶ್ ಆದಮೇಲೆ ನಿಮಗೆ ಯಾವ ರೀತಿ ಅದು ಬಂತು ಅಂತ ಗೊತ್ತಾಗುತ್ತೆ. ನೋಡಿ, ನಾನು ಆ ಕುಂದನ್ ಸುತ್ತ ಗ್ಲೂನ ಅಪ್ಲೈ ಮಾಡಿಬಿಟ್ಟು ಒಂದು ಬಾಲ್ ಚೈನ್ ಹಾಕಿದ್ದೀನಿ, ನಂತರ ಸ್ಟೋನ್ ಚೈನ್ ಹಾಕ್ತಾ ಇದ್ದೀನಿ. ಒಂದು ಬಾಲ್ ಚೈನು, ನಂತರ ಸ್ಟೋನ್ ಚೈನು, ಅಷ್ಟೇ ಎರಡೇ ಹಾಕ್ಬಿಟ್ಟು ಗ್ಯಾಪ್ ಬಿಡ್ತಾ ಇದ್ದೀನಿ. ಆ ಗ್ಯಾಪ್ ಬಿಟ್ಟ ಪ್ಲೇಸಲ್ಲಿ ನಮ್ಮದೇನು ಸ್ಯಾರಿ ಇರುತ್ತೆ ನೋಡಿ, ಇದು ಆ್ಯಕ್ಚುಲಿ ಬ್ಲೂ ಬ್ಲೌಸ್ ಪೀಸ್ ಇರೋದ್ರಿಂದ ಬ್ಲೂ ಕಲರ್ ಕಾಣಿಸ್ತಾ ಇದೆ. ಅದೇ ರೀತಿ ನಿಮ್ಮದು ಸ್ಯಾರಿ ಹೈಲೈಟಾಗಿ ಕಾಣಿಸುತ್ತೆ.
ಸೊ ಇದು ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಬೋದು, ಬೇಡ ಅಂದರೆ ನೀವು ಅದೇ ದೊಡ್ಡ ಕುಂದನ್ನೇ ಅಂಟಿಸ್ಕೊಬೋದು. ಅದು ಅಂಟಿಸ್ಕೊಂಡಾಗ ನಿಮಗೆ ಫುಲ್ ಕವರ್ ಆಗುತ್ತೆ. ನೋಡಿ ನಾನು ಐಡಿಯಾಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ. ನಂತರ ಮತ್ತೆ ಇದು ಏನು ನಾವು ಸ್ಯಾಟಿನ್ ಸ್ಟಿಚ್ ಏನು ಮಾಡಿದ್ವಲ್ವ ಅದ್ರ ಸುತ್ತ ಒಂದು ಬಾಲ್ ಚೈನ್ನ ಮತ್ತು ಸ್ಟೋನ್ ಚೈನ್ನ ಅಂಟಿಸ್ತಾ ಇದ್ದೀನಿ. ಇದೇ ರೀತಿ ಕಂಪ್ಲೀಟಾಗಿ ನಮ್ಮದು ಫುಲ್ ಏನು ಸ್ಯಾರಿ ಎಂಡ್ವರೆಗೂ ಏನಿರುತ್ತೆ ಅಲ್ಲಿವರೆಗೂ ಮಾಡ್ಕೊಬೇಕು ಫ್ರೆಂಡ್ಸ್. ಇದನ್ನು ಬಂದು ಫುಲ್ಲು ಸ್ಯಾರಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಈ ಡಿಸೈನ್ ಮಾಡಬೇಕು. ನಾನು ಮತ್ತೆ ಬಟ್ಟೆ ಎಲ್ಲೇ ಇದು ಮಾಡ್ಕೋಬೇಕಂತ ಜಸ್ಟ್ ಈ ಪೋರ್ಷನಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಸ್ಯಾರಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತು ಕೊನೆ ಆಗುತ್ತೆ ಅಲ್ಲಿಂದನೇ ಈ ಡಿಸೈನ್ ಸ್ಟಾರ್ಟ್ ಮಾಡಬೇಕು. ನೀವು ಕುಚ್ಚು ಹೇಗೆ ಹಾಕ್ತಿರಲ್ವ ಅದೇ ರೀತಿ ಸ್ಯಾರಿನ ಕಂಪ್ಲೀಟಾಗಿ ಈ ಮೋಟಿವ್ಸಿಂದ ಕಂಪ್ಲೀಟಾಗಿ ಕವರ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ನಾನು ಈ ಬೀಡ್ಸನ್ನ ಇಲ್ಲೇ ನಾನು ಕಾರ್ನರಿಗೆ ಡಿಸೈನ್ ಕಾರ್ನರಿಗೆ ಹೊಲಿದಿದ್ದೆ ನೋಡಿ. ಸೊ ನಾನು ಈ ಬೀಡ್ಸನ್ನ ನಾನು ಈ ಆರ್ಚ್ ಶೇಪ್ ಏನು ಮಾಡಿದ್ವಲ್ಲ ಅಲ್ಲೇ ಹೊಲಿತಾ ಇದ್ದೀನಿ. ನಾನು ನೆಕ್ಕಿಗೆ ಮತ್ತು ಸ್ಲೀವ್ಸಿಗೆ ಯಾವ ಬೀಡ್ ಯೂಸ್ ಮಾಡುತ್ತೆ ಅದೇ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಯೂನಿಫಾರ್ಮ್ ಆಗಿ ಮಾಡಿ ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿ ನಾನು 3 ಬೀಡನ್ನ ತೊಗೊಂಡು 2 ಬೀಡನ್ನ ಬಿಟ್ಟು 1 ಬೀಡಿಂದ ಮತ್ತೆ ಬ್ಯಾಕ್ ಸೈಡ್ ಬಂದುಬಿಟ್ಟು ಬ್ಯಾಕ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಬೀಡ್ಸು ಸೆಕ್ಯೂರ್ ಆಗಿರುತ್ತೆ. ನಾವು ನೆಕ್ಲೈನಿಗೆಲ್ಲ 5 ಬೀಡ್ಸ್ ಹಾಕ್ಬಿಟ್ಟು ಬ್ಯಾಕ್ ಬಂದಿದ್ವಿ, ಬಟ್ ಇದು ಕರ್ವ್ ಇರೋದ್ರಿಂದ ಬೇಗ ಟರ್ನ್ ಆಗಲ್ಲ. ಸೊ ಅದಕ್ಕೆ 3 ಬೀಡ್ಸ್ ಹಾಕೋದ್ರಿಂದ ಚೆನ್ನಾಗಿ ಶೇಪ್ ಬರುತ್ತೆ. ಸೊ ನೋಡಿ ಇದು ನಾವೇನು ಡ್ರಾ ಮಾಡಿದ್ವಲ್ವ ಆ ಶೇಪ್ನ ಕಂಟಿನ್ಯೂ ಆಗಿ ಇದೇ ರೀತಿ ಹಾಕ್ತಾ ಹೋಗಬೇಕಾಗತ್ತೆ ಫ್ರೆಂಡ್ಸ್. ಮಷಿನ್ ಎಂಬ್ರಾಯ್ಡ್ರಿ ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ತೋರಿಸ್ತೀನಿ. ಆ ಮಿಷನ್ ಬಂದುಬಿಟ್ಟು ನಿಮಗೆ 1 ಲ್ಯಾಕ್ ಹತ್ರ ಆಗುತ್ತೆ ಅಮೌಂಟು. ನಿಮಗೆ ಇಂಟ್ರೆಸ್ಟ್ ಇತ್ತು, ಅದರಲ್ಲಿ ಏನೇ ಸಮಸ್ಯೆ ಇತ್ತು ನಮಗೆ ಬೇಕು ಅಂತಂದರೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಬಟ್ ಎಲ್ಲರ ಹತ್ರ ಮಿಷನ್ ಇರೋದ್ರಿಲ್ಲ ಅನ್ನೋ ಉದ್ದೇಶದಿಂದ ನಾರ್ಮಲ್ ನೀಡಲಿಂದ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಈ ವಿಡಿಯೋಸ್ ಮಾಡ್ತಾಯಿದ್ದೀನಿ. ತುಂಬ ಜನ ಮಿಷನ್ ಬಗ್ಗೆನೂ ಕೇಳ್ತಾ ಇದ್ದೀರಾ. ನಿಮಗೆ ಬೇಕು ಅಂದರೆ ನಾನು ವೀಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ನಾನು ಕಂಪ್ಲೀಟಾಗಿ ಈ ರೀತಿ ಆರ್ಚ್ ಶೇಪ್ ಬರೋ ಹಾಗೆ ಬೀಡ್ನೆಲ್ಲ ಹೊಲ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಮತ್ತೆ ಗ್ಲೂ ಹಾಕ್ತಾ ಇದ್ದೀನಿ. ಈ ಸ್ಟೆಪ್ ಕೂಡ ನೀವು ನೆನಪಿಟ್ಕೊಳ್ಳಿ. ಗ್ಲೂ ಹಾಕಿದ ತಕ್ಷಣ ನೀವು ಸ್ಟೋನ್ ಚೈನ್ನ ಅಂಟಿಸ್ಕೊಬೇಕು, ಬಾಲ್ ಚೈನ್ನ ಅಂಟಿಸ್ಕೊಬೇಡಿ. ಬಾಲ್ ಚೈನ್ ಯಾವಾಗಲೂ ಕೊನೆಗೆ ಬರಬೇಕು. ನಾವು ಯಾವ ಕಟ್ ವರ್ಕ್ ಡಿಸೈನ್ ಮಾಡ್ತೀವಲ್ವ ಅಲ್ಲೇ ನಮಗೆ ಬಾಲ್ ಚೈನ್ ಬಂದ್ರೇ ಅದು ಕಟ್ ವರ್ಕು ನೀಟಾಗೂ ಬರುತ್ತೆ, ಕರೆಕ್ಟಾಗೂ ಇರುತ್ತೆ. ಇವಾಗ ನೋಡಿ ನಾನು ಸ್ಟೋನ್ ಚೈನ್ನ ಅಂಟಿಸ್ಕೊಂಡಿದ್ದೀನಿ. ನಂತರ ಇವಾಗ ಮತ್ತೆ ಕೊನೆಗೆ ಬಾಲ್ ಚೈನ್ನ ಅಂಟಿಸ್ಕೊತಾ ಇದ್ದೀನಿ. ನಾವು ಜಸ್ಟ್ ಬಟ್ಟೆನ ಸಪೋರ್ಟಿವ್ ಆಗಿ ಕೊಟ್ಟಿರೋದ್ರಿಂದ ದೊಡ್ಡ ಸ್ಟಿಚ್ ಹಾಕಿರ್ತೀವಿ. ಸೊ ಅದಕ್ಕೆ ಅದು ಬಿಟ್ಕೊಂಡಿದೆ, ಏನೂ ಪ್ರಾಬ್ಲಮ್ ಏನೂ ಇಲ್ಲ. ನಾವು ಆಮೇಲೆ ಅದನ್ನು ರಿಮೂವ್ ಮಾಡ್ತೀವಲ್ವ. ನೋಡಿ ನೀಟಾಗಿ ಆ ಕಾರ್ನರ್ಸಿಗೆ ನೀಟಾಗಿ ನೀವು ಶೇಪ್ ಬರೋ ಹಾಗೆ ಮಾಡ್ಕೊಳ್ಳಿ. ಇದಾದಮೇಲೆ ಇನ್ನೊಂದು ಸ್ಟೆಪ್ ಏನು ಅಂತಂದರೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಇವಾಗ ನಾವೇನು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿದ್ವಿ ಅಷ್ಟೇ ಏನು ಥಿಕ್ನೆಸ್ಸಲ್ಲಿ ನೀವು ಗ್ಲೂನ ಅಪ್ಲೈ ಮಾಡಬೇಕು. ಇದು ಯಾವ ಶೇಪ್ ಇದೆ ಅದೇ ಶೇಪಲ್ಲಿ ನೀವು ಗ್ಲೂನ ಅಪ್ಲೈ ಮಾಡಬೇಕು. ಇದು ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬೋದು. ಇದು ಮಾಡಿದ್ರೆ ಮಾತ್ರ ನಿಮಗೆ ಕಟ್ ವರ್ಕ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಕಟ್ ವರ್ಕ್ ಮಾಡಿದ್ರೂ ನಿಮಗೆ ಎಳೆ ಉಚ್ಚಿ ಆಮೇಲೆ ನಿಮಗೆ ಕಷ್ಟ ಆಗುತ್ತೆ, ಎಳೆ ಬರುತ್ತೆ, ಅದು ನಿಮಗೆ ಸ್ಯಾರಿಗೆ ತುಂಬ ತೊಂದರೆ ಆಗುತ್ತೆ. ಈ ಸ್ಟೆಪ್ ಮಾತ್ರ ನೀವು ನೆನಪಿಟ್ಕೊಬೇಕು. ಈ ಗ್ಲೂ ಹಾಕೋ ಸ್ಟೆಪ್ನ ಇದನ್ನು ನಿಧಾನವಾಗಿ ಹಾಕಿ 1 ಡೇ ಕಂಪ್ಲೀಟಾಗಿ ಇದು ಡ್ರೈ ಆಗೋಕ್ಕೆ ಬಿಡಬೇಕು. 1 ಡೇಗಿನ ಜಾಸ್ತಿ ಆದರೂ ಪರವಾಗಿಲ್ಲ, 1 ಡೇ ಒಳಗಡೆ ಬೇಡ. ಇದು ಕಂಪ್ಲೀಟ್ ಡ್ರೈ ಆದಮೇಲೆ ನಾವು ಪ್ರತಿಯೊಂದು ಬಾಲ್ ಚೈನು ಸ್ಟೋನ್ ಚೈನು ನಂತರ ಆ ಕುಂದನ್ ಏನು ಅಂಟಿಸಿದ್ದೀವಲ್ವ ಅದಕ್ಕೆಲ್ಲದಕ್ಕೂ ನೀವು ಟಾಕ ಹಾಕ್ಕೊಬೇಕು. ಅಂದರೆ ನಿಮಗೆ ತುಂಬ ದಿನ ಬಾಳಿಕೆ ಬರುತ್ತೆ, ಸೆಕ್ಯೂರ್ ಆಗಿರುತ್ತೆ. ನೋಡಿ ಇದು ಡ್ರೈ ಆಗಬೇಕು, 1 ಡೇ ಕಂಪ್ಲೀಟಾಗಿ ಡ್ರೈ ಆಗಲಿ. ನೀವು ಪ್ರತಿಯೊಂದಕ್ಕೂ ಟಾಕ ಹಾಕ್ಕೊಬೇಕು. ನೋಡಿ ನಮಗೆ ಕಟ್ ವರ್ಕ್ ಮಾಡೋಕ್ಕೆ ದೊಡ್ಡ ಸೀಸರು ಮತ್ತು ಈ ರೀತಿ ಸೀಸರ್ ಎರಡೂ ಬೇಕಾಗತ್ತೆ. ಕೆಲವೊಂದು ಕಡೆ ಶಾರ್ಪ್ನೆಸ್ ಆಗಿರುತ್ತೆ, ಅಲ್ಲಿ ನಾವು ಈ ಕಟ್ಟರ್ ಯೂಸ್ ಮಾಡಿದಾಗ ಶೇಪ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ 1 ಡೇ ಕಂಪ್ಲೀಟ್ ಆಗಿದೆ. ಇವಾಗ ನೋಡಿ ನಾನು ಸ್ವಲ್ಪ ಈವ್ನಿಂಗ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಕತ್ಲ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನಿಮಗಿದು. ನೋಡಿ ಈ ರೀತಿ ನಾನು ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ ಆ ಕ್ಲಾತ್ನ.
ನೀವು ಅಷ್ಟೇ ಕಟ್ ವರ್ಕ್ ಮಾಡಬೇಕಾದ್ರೆ ರಿಮೂವ್ ಮಾಡ್ಕೊಂಬಿಡಿ. ನೋಡಿ ಇವಾಗ ನಂದು ಕಟ್ ವರ್ಕ್ ಆಗಿದೆ. ಇದೇ ಡಿಸೈನ್ನ ನೀವು ಸ್ಟಾರ್ಟಿಂಗಿಂದ ಮಾಡಿದ್ದೀರಾ ಅಂತಲೇ ಅಂದ್ಕೊಳ್ಳಿ. ಇದು ಸ್ಯಾರಿ ಅಂತಲೇ ಅಂದ್ಕೊಳ್ಳಿ. ನೋಡಿ ಇದು ನಾವು ಹೇಗೆ ಗ್ಲೂ ಹಾಕಿದ್ದೀವಲ್ವ ಆ ಗ್ಲೂ ಪಕ್ಕನೇ ನಾವು ಕಟ್ಟಿಂಗ್ ಮಾಡ್ತಾ ಹೋಗಬೇಕು. ಇದು ಯಾಕೆ ಅಂತಂದರೆ ನಮಗೆ ಎಷ್ಟು ದಿನ ಆದ್ರೂ ಈ ಎಳೆಗಳು ಏನಿದೆ ಅಲ್ವಾ ಆ ರೀತಿ ಎಳೆಗಳು ನಮಗೆ ಯಾವತ್ತೂ ಬರೋದಿಲ್ಲ ಗ್ಲೂ ಹಾಕೋದ್ರಿಂದ. ಅದೇ ಉದ್ದೇಶದಿಂದ ಇದನ್ನು ಮಾಡಬೇಕು. ಈ ರೀತಿ ನೀವು ಚೆನ್ನಾಗಿ ಕಟ್ ವರ್ಕ್ ಮಾಡ್ತಾ ಹೋಗಿ. ಶಾರ್ಪು ಹಾಗೆ ಎಲ್ಲೇ ನಮಗೆ ಶೇಪ್ ಬೇಕು ನೋಡಿ ಆ ಪ್ಲೇಸಲ್ಲಿ ನೀವು ಈ ಚಿಕ್ಕ ಕಟರ್ನ ಯೂಸ್ ಮಾಡಿಬಿಟ್ಟು ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಆರ್ಚಾಗಿ ನೀಟಾಗಿ ಬರುತ್ತೆ. ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚು ಹಾಕ್ತಾ ಇದ್ದೀನಿ. ಇದಕ್ಕೆ ರೆಡಿ ಕುಚ್ಚು ಹಾಕಬೇಕು. ನಾವು ನಾರ್ಮಲಾಗಿ ನೀಡಲಲ್ಲಿ ಹಾಕ್ತೀನಿ ಅಂದರೆ ಆಗಲ್ಲ, ಯಾಕಂದರೆ ನಾವು ಇದರಲ್ಲಿ ಆಲ್ರೆಡಿ ವರ್ಕ್ ಮಾಡಿರೋದ್ರಿಂದ ನಾವು ಈ ರೀತಿ ರೆಡಿ ಕುಚ್ಚನ್ನ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ಈ ರೀತಿ ರೆಡಿ ಕುಚ್ಚು ಮಾಡೋದನ್ನು ನಾನು ಜಸ್ಟ್ ತೋರಿಸ್ತೀನಿ. ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನು ಮಾಡೋ ಮೆಥಡನ್ನು ತೋರಿಸ್ತೀನಿ. ಈ ರೀತಿ ಒಂದು ಯಾವುದಾದ್ರೂ ವಿಸಿಟಿಂಗ್ ಕಾರ್ಡನ್ನ ತೊಗೊಳ್ಳಿ. ಸ್ವಲ್ಪ ಸ್ಟಿಫ್ ಆಗಿರೋದು ತೊಗೋಬೇಡಿ, ಫ್ಲೆಕ್ಸಿಬಲ್ ಆಗಿರಲಿ ಆ ವಿಸಿಟಿಂಗ್ ಕಾರ್ಡು. ಈ ರೀತಿ ಆದಮೇಲೆ ನಾನು ಕೈ ಏನು ಇಟ್ಕೊಂಡಿದ್ದೀನಿ ಆ ಸ್ಟಾರ್ಟಿಂಗ್ ಪ್ಲೇಸಿಂದ 70 ಎಳೆನ ತೊಗೋತಾ ಇದ್ದೀನಿ. ನಿಮ್ಗೆ ಇನ್ನೂ ದಪ್ಪ ಬೇಕಂದರೆ 80, 90 ನಿಮಗೆ ಎಷ್ಟು ಕುಚ್ಚು ನೀವು ಬೇಬಿ ಕುಚ್ಚು ಹಾಕ್ತಿರೋ ಅಷ್ಟಿಷ್ಟ ಆಗುತ್ತೋ ಆ ರೀತಿ ನಾನು 70 ತೊಗೊಂಡಿದ್ದೀನಿ ನಾನು. ಈ ರೀತಿ ಒಂದು ಕಡೆಗೆ ನೀಟಾಗಿ ನಾವು ಎಲ್ಲನೂ ಹಿಡ್ಕೊಂಡು ನಾವು ಕುಚ್ಚನ್ನ ಕಟ್ಟಬೇಕಾಗತ್ತೆ. ನೋಡಿ ಈ ರೀತಿ ಕಟ್ಟಬೇಕಾಗತ್ತೆ. ನೀವು ಕುಚ್ಚಿಗೆ ತಗೊಳ್ಬೇಕಾದ್ರೆ ಜರಿನ ಯಾವಾಗಲೂ ಒಳಗಡೆ ಥ್ರೆಡ್ ಇರೋದನ್ನು ತೊಗೊಳ್ಳಿ, ವಯರ್ ಇರೋದನ್ನು ತೊಗೊಬೇಡಿ. ಅದು ತುಂಬ ದಿನ ಆದಮೇಲೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ದಾರದ್ದು ಇದ್ದರೆ ನಿಮಗೆ ಜರಿ ತುಂಬ ದಿನ ಬಾಳಿಕೆ ಬರುತ್ತೆ, ಅದು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ನೋಡಿ ನಾನು ಒಂದು 2-3 ಟ್ವಿಸ್ಟ್ ಹಾಕಿದ ಮೇಲೆ ಈ ರೀತಿ ನಾವು ಹೂವು ಕಟ್ಟುವಾಗ ಹಾಕ್ತೀವಲ್ವ ಆ ರೀತಿ ಒಂದು ನಾಟ್ ಹಾಕಿ ಸೆಕ್ಯೂರ್ ಮಾಡಿಕೊಂಡು ಇವಾಗ ಎಕ್ಸ್ಟ್ರಾ ದಾರ ಏನಿರುತ್ತಲ್ವ ಅಲ್ಲಿ ಹಿಡ್ಕೊಂಡು ನಾರ್ಮಲ್ ನಾವು ಹೇಗೆ ನಾಟ್ ಹಾಕ್ತೀವಲ್ವ 2-3 ನಾಟ್ ಹಾಕ್ಬಿಡೋಣ. ಒಂದು 4 ನಾಟ್ ಆಗುತ್ತೆ, ಸೆಕ್ಯೂರ್ ಆಗಿರುತ್ತೆ. ನೋಡಿ ಈ ರೀತಿ ನಾವು ಒಂದು 4 ನಾಟ್ ಹಾಕಿಬಿಟ್ಟು ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಬೇಬಿ ಕುಚ್ಚು ಥರ ಟ್ರೆಂಡ್ ಇರೋದ್ರಿಂದ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಉದ್ದ ಬೇಕಂದ್ರೂ ಉದ್ದ ಮಾಡ್ಕೊಳ್ಳಿ, ಇನ್ನೂ ಶಾರ್ಟ್ ಬೇಕಂದ್ರೂ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಒಟ್ಟಿಗೆ ನಿಮ್ಮ ಸ್ಯಾರಿಗೆ ಎಷ್ಟು ಬೇಕೋ ಒಂದು ಸ್ಯಾರಿ ಕೌಂಟ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ನಾನು 2 ಎಳೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ, ಅದೇ ತೋರಿಸ್ತಾ ಇದ್ದೀನಿ. ಈ ರೀತಿ ಥ್ರೆಡ್ ಇರೋದನ್ನು ತೊಗೊಳ್ಳಿ ಅಂತ. ಫ್ರೆಂಡ್ಸ್ ನೋಡಿ ಸ್ಟೋನ್ ಚೈನು ಬಾಲ್ ಚೈನು ಮಧ್ಯೆ ನಾನು ತೊಗೊಳ್ತಾ ಇದ್ದೀನಿ. ಇದನ್ನು ಅಂದರೆ ಬಾಲ್ ಚೈನ್ ಮೇಲ್ಗಡೆ ತೊಗೊಳ್ತಾ ಇದ್ದೀನಿ. ಸೆಂಟ್ರು ನೀವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಸೈಡಿಂದ ತೊಗೊಳ್ಳಿ. ಅಂದರೆ ನಿಮಗೆ ಕುಚ್ಚು ಸೆಂಟ್ರಿಗೆ ಬರಬೇಕು, ಅದಕ್ಕೆ ನೀವು ಸೈಡಲ್ಲಿ ನೀವು ನೀಡಲ್ನ ತೊಗೊಬೇಕಾಗತ್ತೆ. ಇದು ಹಾಕ್ತಾ ನಿಮಗೆ ಐಡಿಯಾ ಬರುತ್ತೆ. ಸ್ವಲ್ಪ ಇದನ್ನು ನಿಧಾನವಾಗಿ ಹಾಕ್ಕೊಳ್ಳಿ. ಫಾಸ್ಟಾಗಿ ಮಾಡಿದ್ರೆ ಸ್ವಲ್ಪ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿ ಮಾಡಿ ಅದು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಅಪೋಸಿಟಾಗಿ ಈ ರೀತಿ ನೀಡಲ್ನಿಂದ ಚುಚ್ಕೊಂಡು ಬ್ಯಾಕ್ ಸೈಡು 1-2 ನಾಟ್ ಹಾಕ್ಬಿಡಿ. 1-2 ನಾಟ್ ಹಾಕಿ ಈ ರೀತಿ 1-2 ನಾಟ್ ಹಾಕಿ ನೀವು ನೋಡಿ ಈ ರೀತಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನಿಮಗೆ. ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ. ಇದು ಸ್ವಲ್ಪ ರಿಚ್ ಆಗಿರೋವಂಥ ಸ್ಯಾರಿಗೆ ಹಾಕ್ಕೊಳ್ಳಿ. ಬ್ರೈಡಲ್ ಕುಚ್ಚು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಪೇಷನ್ಸ್ಲೆ ಟಾಕ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಖುಷಿ ಆಗುತ್ತೆ, ಮತ್ತೆ ಒಂದು ಹೊಸ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಎಲ್ಲರೂ ಕಮೆಂಟ್ ಮಾಡಿ. ಮತ್ತೆ ಒಂದು ಹೊಸ ಡಿಸೈನ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.